ನನ್ನ ಜನ್ಮದಿನಕ್ಕೆ ನಿನ್ನದೇ ನೆನಪು. ಸ್ಪಂದನ ಬಗ್ಗೆ ಚಿನ್ನಾರಿ ಮುತ್ತನ ಎಮೋಷನಲ್ ಪೋಸ್ಟ್. ಚಿನ್ನಾರಿ ಮುತ್ತನ ಎಮೋಷನಲ್ ಪೋಸ್ಟ್. ಚಿನ್ನ, ಲವ್ ಈಸ್ ಯು. ಸ್ಯಾಂಡಲ್ವುಡ್ನ ಚಿನ್ನಾರಿ ಮುತ್ತ ವಿಜಯ್ ರಾಘವೇಂದ್ರ ಅವರ ಹುಟ್ಟುಹಬ್ಬ ಎಂದು. ಈ ಸಂದರ್ಭದಲ್ಲಿ ವಿಜಯ್ ರಾಘವೇಂದ್ರ ಪತ್ನಿ ಸ್ಪಂದನ ಅವರನ್ನ ನೆನಪು ಮಾಡಿಕೊಂಡಿದ್ದಾರೆ. ತಮ್ಮ ಜನ್ಮದಿನದಂದು ಪತ್ನಿ ಬಗ್ಗೆ ವಿಶೇಷ ಸಾಲುಗಳನ್ನೇ ಬರೆದಿದ್ದಾರೆ. ಹೌದು, ಸ್ಯಾಂಡಲ್ವುಡ್ನ ಚಿನ್ನಾರಿ ಮುತ್ತ ವಿಜಯ್ ರಾಘವೇಂದ್ರ ಪತ್ನಿ ಸ್ಪಂದನ ಅವರನ್ನ ನೆನಪಿಸಿಕೊಂಡಿದ್ದಾರೆ. ಪ್ರತಿ ಕ್ಷಣ ಪ್ರತಿದಿನ ಸ್ಪಂದನ ನೆನಪಲ್ಲೇ ಇರೋ ವಿಜಯ್ ರಾಘವೇಂದ್ರ ತಮ್ಮ ಜನ್ಮದಿನದಂದು ಪತ್ನಿಯ ಬಗ್ಗೆ 2 ಸಾಲನ್ನು ಬರೆದಿದ್ದಾರೆ. ಈ ಸಾಲು ವಿಶೇಷವಾಗಿಯೇ ಇದೆ. ಈ 2 ಸಾಲಿನಲ್ಲಿ ಅಗಾಧವಾದ ಪ್ರೀತಿ ತುಂಬಿದೆ. ವಿಜಯ್ ರಾಘವೇಂದ್ರ ಲೈಫಲ್ಲಿ ಪತ್ನಿ ಎಷ್ಟು ಮಹತ್ವದ ವ್ಯಕ್ತಿ ಆಗಿದ್ರು ಅನ್ನೋದು ತಿಳಿತಾ ಇದೆ. ತಮ್ಮ ಜನ್ಮದಿನದಂದು ಪತ್ನಿಯನ್ನ ಮಿಸ್ ಮಾಡ್ಕೊಳ್ತಾ ಇರುವುದು ಗೊತ್ತಾಗುತ್ತೆ. ಪತ್ನಿ ಜೊತೆಗಿನ ಒಂದು ಸುಂದರ ಫೋಟೋವನ್ನು ಕೂಡ ವಿಜಯ್ ರಾಘವೇಂದ್ರ ಹಂಚಿಕೊಂಡಿದ್ದಾರೆ. ಈ ಹಿಂದೆ ಬ್ಯಾಂಕಾಕ್ನಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದ ನಟ ವಿಜಯ್ ರಾಘವೇಂದ್ರ ಪತ್ನಿ ಸ್ಪಂದನ ಅಂತ್ಯಕ್ರಿಯೆ ಈಡಿಗ ಸಂಪ್ರದಾಯದಂತೆ ನೆರವೇರಿತು. ವಿಜಯ್ ರಾಘವೇಂದ್ರ ಹಾಗೆ ಮಗ ಶೌರ್ಯ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಿದ್ರು. ಹರಿಶ್ಚಂದ್ರ ಘಾಟ್ನಲ್ಲಿ ಸ್ಪಂದನ ಅಂತ್ಯ ಸಂಸ್ಕಾರ ನಡೆಯಿತು. ಸ್ಪಂದನ ಪಾರ್ಥಿವ ಶರೀರ ಪಂಚಭೂತಗಳಲ್ಲಿ ಲೀನ ಆಯಿತು. ಸ್ಪಂದನಾಗೆ ಕುಟುಂಬಸ್ಥರು ಕಣ್ಣೀರಿನ ವಿದಾಯವನ್ನ ಹೇಳಿದ್ರು. ಹೌದು, ಆಗಸ್ಟ್ 8 ರಾತ್ರಿ ಸ್ಪಂದನ ಮೃತದೇಹವನ್ನು ಬೆಂಗಳೂರಿಗೆ ತರಲಾಯಿತು. ಮಧ್ಯಾಹ್ನದವರೆಗೆ ಮಲ್ಲೇಶ್ವರಂನಲ್ಲಿರುವ ಸ್ಪಂದನ ತವರು ಮನೆ ಬಳಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಅನೇಕ ಸ್ಯಾಂಡಲ್ವುಡ್ನ ಸೆಲೆಬ್ರಿಟಿಗಳು ಹಾಗೆ ರಾಜಕೀಯ ಗಣ್ಯರು ಅಂತಿಮ ದರ್ಶನವನ್ನ ಪಡೆದರು. ಸ್ಪಂದನ ನಿಧನ ಇಡೀ ಕನ್ನಡ ಚಿತ್ರರಂಗವನ್ನೇ ದುಃಖಕ್ಕೆ ದೂಡಿತು. ಅನೇಕರು ಸ್ಪಂದನ ಅವರನ್ನ ನೋಡಿ ಕಣ್ಣೀರನ್ನ ಹಾಕಿದ್ರು. ನಟ ವಿಜಯ್ ರಾಘವೇಂದ್ರಗೆ ಧೈರ್ಯವನ್ನ ತುಂಬಿದ್ರು. ಶೌರ್ಯನ ಧೈರ್ಯ, ರಾಘುವಿನ ಶಕ್ತಿಯಾಗಿದ್ದ ಸ್ಪಂದನ. ವಿಜಯ್ ರಾಘವೇಂದ್ರಗೆ ಶಕ್ತಿಯಾಗಿದ್ರು ಸ್ಪಂದನ. ರಾಘು ಗೆಲುವಿಗೆ ಬೆನ್ನೆಲುಬಾಗಿ ನಿಂತಿದ್ದ ಸ್ಪಂದನ ಚಿನ್ನಾರಿ ಮುತ್ತನನ್ನ ಬಿಟ್ಟು ಬಾರದ ಲೋಕಕ್ಕೆ ತೆರಳಿದ್ರು. ವಿಜಯ್ ರಾಘವೇಂದ್ರಗೆ ಶಕ್ತಿಯಾಗಿದ್ದ ಸ್ಪಂದನ ಅವರನ್ನ ಕಳೆದುಕೊಂಡ ರಾಘು ಕಣ್ಣೀರಿಟ್ಟಿದ್ದಾರೆ. ಮಕ್ಕಳಿಗೆ ತಾಯಿಯೇ ಶಕ್ತಿ. ತಾಯಿಯನ್ನ ಕಳೆದುಕೊಂಡ ಶೌರ್ಯ ಕೂಡ ಭಾವುಕರಾಗಿ ತಂದೆ ಚಿಕ್ಕಪ್ಪನನ್ನ ತಬ್ಬಿಕೊಂಡು ಅಳ್ತಿದ್ರು. ರಾಜ್ ಕುಟುಂಬಸ್ಥರಿಗೆ ಆಘಾತದ ಮೇಲೆ ಆಘಾತ. ಪಾರ್ವತಮ್ಮ ರಾಜ್ಕುಮಾರ್ ಅವರ ಸಹೋದರ ಚಿನ್ನೇಗೌಡ ಅವರ ಮಕ್ಕಳು ವಿಜಯ್ ರಾಘವೇಂದ್ರ ಮತ್ತು ಶ್ರೀಮುರಳಿ. ಹೀಗಾಗಿ ರಾಜ್ ಕುಟುಂಬದ ಜೊತೆಗೆ ಒಳ್ಳೆಯ ಸಂಬಂಧ ಇದೆ. ಸ್ಪಂದನ ಕೂಡ ರಾಜ್ ಫ್ಯಾಮಿಲಿ ಜೊತೆ ಒಳ್ಳೆಯ ಬಾಂಧವ್ಯವನ್ನ ಹೊಂದಿದ್ರು. ಆದರೆ ಅವರು ಏಕಾಏಕಿ ಮೃತಪಟ್ಟಿದ್ದು ಅನೇಕರಿಗೆ, ಕುಟುಂಬಸ್ಥರಿಗೆ ದೊಡ್ಡ ಆಘಾತವನ್ನ ತಂದೊಡ್ತು. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಕಣ್ಣೀರು. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಹಾಗೆ ಮಕ್ಕಳು ಕೂಡ ಸ್ಪಂದನ ಅವರ ಅಂತಿಮ ದರ್ಶನವನ್ನ ಪಡೆದರು. ಈ ವೇಳೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಸ್ಪಂದನ ಮುಖ ನೋಡ್ತಾ ಇದ್ದಂತೆ ಬಿಕ್ಕಿ ಬಿಕ್ಕಿ ಅತ್ರು. ಪುನೀತ್ ಮಕ್ಕಳು ಕೂಡ ಕಣ್ಣೀರನ್ನ ಹಾಕಿದ್ರು. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಶ್ರೀಮುರಳಿ ಅವರನ್ನ ತಬ್ಬಿಕೊಂಡು ಕಣ್ಣೀರನ್ನ ಹಾಕಿದ್ರು. ಇವತ್ತು ಹುಟ್ಟುಹಬ್ಬದ ಸಂಭ್ರಮಾಚರಣೆಯ ನಡುನಡುವೇನೆ ಚಿನ್ನಾರಿ ಮುತ್ತ ಎಮೋಷನಲ್ ಪೋಸ್ಟ್ ಅನ್ನ ಮಾಡಿದ್ದಾರೆ. ಹೌದು, ವಿಜಯ್ ರಾಘವೇಂದ್ರ ಪ್ರತಿ ವರ್ಷ ಮೇ 26ರಂದು ಹುಟ್ಟುಹಬ್ಬವನ್ನ ಆಚರಣೆ ಮಾಡಿಕೊಳ್ತಾನೆ ಬಂದಿದ್ದಾರೆ. ಪ್ರತಿ ಜನ್ಮದಿನದಂದು ಪತ್ನಿ ಸ್ಪಂದನ ಇರುವಿಕೆ ವಿಶೇಷವಾಗಿಯೇ ಇರ್ತಾ ಇತ್ತು. ಆದರೆ ಸ್ಪಂದನ ಅಗಲಿ ಹೆಚ್ಚು ಕಡಿಮೆ 2 ವರ್ಷ ಆಗಿದೆ. ಆದರೂ ಪತ್ನಿಯ ನೆನಪಲ್ಲೇ ಇರೋ ಚಿನ್ನಾರಿ ಮುತ್ತ ತಮ್ಮ ಈ ಜನ್ಮದಿನಕ್ಕೆ ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ. ಈ ಒಂದು ಪೋಸ್ಟ್ ಅಲ್ಲಿ 2 ಲೈನ್ ಇದೆ. ಒಂದು ಕನ್ನಡದ ಲೈನ್, ಮತ್ತೊಂದು ಇಂಗ್ಲಿಷ್ ಲೈನ್. 2 ಲೈನ್ಗಳಲ್ಲಿ ತುಂಬಾನೇ ಪ್ರೀತಿ ತುಂಬಿದೆ. ಆ ಲೈನ್ ಯಾವ ರೀತಿ ಇದೆ, ಯಾವ ಅರ್ಥವನ್ನ ಅದು ಕೊಡ್ತಿದೆ ಅನ್ನೋ ವಿವರ ನೋಡೋಣ. ವಿಜಯ್ ರಾಘವೇಂದ್ರ ತಮ್ಮ ಜನ್ಮದಿನಕ್ಕೆ ಪತಿಯನ್ನ ನೆನಪು ಮಾಡಿಕೊಳ್ತಾ ಪ್ರತಿ ಜನ್ಮದಿನಕ್ಕೆ ನಿನ್ನ ನೆನಪು ಬರುತ್ತೆ ಅನ್ನೋದನ್ನ ವಿಜಯ್ ಬರ್ಕೊಂಡಿದ್ದಾರೆ. ವಿಜಯ್ ರಾಘವೇಂದ್ರ ಬರೆದ ಆ ಸಾಲು ಈ ರೀತಿ ಇದೆ: ಪ್ರತಿ ಜನ್ಮದಿನ ಪ್ರತಿದಿನ ನಿನ್ನ ನೆನಪಿಸಿದೆ ಮನ. ಯು ಮೇಡ್ ಮೈ ಬರ್ತ್ ಸ್ಪೆಷಲ್, ಐ ಲವ್ ಯು ಚಿನ್ನ. ಹೀಗೆ ವಿಜಯ್ ರಾಘವೇಂದ್ರ ತಮ್ಮ ಜನ್ಮದಿನಕ್ಕೆ ಬರೆದುಕೊಂಡಿದ್ದಾರೆ. ಈ ಒಂದು ಲೈನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲೇ ಬರೆದುಕೊಂಡಿದ್ದಾರೆ. ಇದರೊಟ್ಟಿಗೆ ಪತ್ನಿ ಜೊತೆಗಿನ ಒಂದು ಸುಂದರ ಫೋಟೋವನ್ನು ಕೂಡ ಹಂಚಿಕೊಂಡಿದ್ದಾರೆ. ಚಿನ್ನ, ಲವ್ ಈಸ್ ಯು. ಸ್ಪಂದನ ಜೊತೆಗಿನ ಒಂದು ಸ್ಪೆಷಲ್ ಫೋಟೋವನ್ನ ವಿಜಯ್ ರಾಘವೇಂದ್ರ ಹಂಚಿಕೊಂಡಿರುವಂತದ್ದು. ಈ ಒಂದು ಫೋಟೋದಲ್ಲಿ ಪತ್ನಿ ಸ್ಪಂದನ ಮತ್ತು ವಿಜಯ್ ರಾಘವೇಂದ್ರ ರೊಮ್ಯಾಂಟಿಕ್ ಆಗಿ ಕಾಣಿಸಿಕೊಂಡಿದ್ದಾರೆ. ಈ ಮೂಲಕ ತಮ್ಮ ಪ್ರೀತಿಯ ಅದ್ಭುತ ಕ್ಷಣಗಳನ್ನ ಕಟ್ಟಿಕೊಟ್ಟಿದ್ದಾರೆ.
ಈ ಒಂದು ಫೋಟೋವನ್ನ ತುಂಬಾನೇ ವರ್ಷಗಳಿಂದ ಇಟ್ಕೊಂಡಿರೋ ವಿಜಯ್ ರಾಘವೇಂದ್ರ ತಮ್ಮ 46ನೇ ಜನ್ಮದಿನದಂದು ತಮ್ಮ ಸೋಷಿಯಲ್ ಮೀಡಿಯಾ ಪೇಜ್ ಅಲ್ಲಿ ಹಂಚಿಕೊಂಡಿದ್ದಾರೆ. ವಿಜಯ್ ರಾಘವೇಂದ್ರ ಅವರ ಈ ಒಂದು ಸ್ಪೆಷಲ್ ದಿನದಂದು ಫ್ಯಾನ್ಸ್ ಹಾಗೂ ಆತ್ಮೀಯ ಸ್ನೇಹಿತರು ವಿಶ್ ಮಾಡಿದ್ದಾರೆ. ವಿಜಯ್ ರಾಘವೇಂದ್ರ ಅಭಿನಯದ ರಿಪ್ಪನ್ ಸ್ವಾಮಿ ಚಿತ್ರತಂಡ ಒಂದು ಪೋಸ್ಟರ್ ಅನ್ನ ರಿಲೀಸ್ ಮಾಡಿ ಹುಟ್ಟುಹಬ್ಬದ ಶುಭಾಶಯವನ್ನ ತಿಳಿಸಿದೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.